ಮಕ್ಕಳ ಜೊತೆ ಭೇಟಿಯಾಗಿದ್ರು. ಅಲ್ಲೊಂದು ಸ್ವಲ್ಪ ಇದೆ, ಆಮೇಲೆ ಮುಂದಕ್ಕೆ ಮೊದಲೇ ಬರಬೇಕಾಯ್ತಲ್ಲ, ನಾನು ಬಂದ್ಬಿಟ್ಟೆ ಅಷ್ಟೇ ಮುಂದೆ ಕಡೆಗೆ. ಯಾಕೆಂದರೆ ಕಾನ್ವೆ ಬರೋಕ್ಕೆ ಬಿಡೋದಿಲ್ಲ ಅಲ್ಲೆಲ್ಲ. ಬಟ್ ಅವ್ರ ನಿಯಮದ ಪ್ರಕಾರ ರಾಷ್ಟ್ರಪತಿಗಳ ಇದು ಆಫೀಸ್ ಇದೆ, ಅವ್ರ ನಿಯಮದ ಪ್ರಕಾರ ಇಲ್ಲಿ ನಡೆದಿದೆ ಅಷ್ಟೇ. ಅಷ್ಟೇ. ಅವರು ಅದ್ರ ಪ್ರಕಾರ ಮಾಡಿದ್ದಾರೆ ಹೊರತು ಬೇರೆ ಏನಿಲ್ಲ. ಅವ್ರೇನು ಪ್ಲ್ಯಾನ್ ಹಾಕ್ಕೊಂಡಿದ್ರು ಆ ಪ್ಲ್ಯಾನು ಅವ್ರು ಅಪ್ರೂವ್ ಮಾಡಿದ ಪ್ಲ್ಯಾನ್ ಇತ್ತು, ಅದ್ರ ಪ್ರಕಾರನೇ ಮಾಡಿದ್ದಾರೆ. ಸೋಮಣ್ಣವ್ರದ್ದು ಏನಿಲ್ಲ, ಜೋಶಿದು ಪ್ರಯತ್ನ ಪಟ್ಟರು, ಸೋಮಣ್ಣ ರಾಜ್ಯಪಾಲರು ಪ್ರಯತ್ನ ಪಟ್ಟರು. ಎಲ್ಲರಿಗಿಂತ ಹೆಚ್ಚಾಗಿ ಅದಕ್ಕೆ ನೀವು ತಿಳ್ಕಡೆಯಿಂದ ನೀವು ಎಲ್ಲ ಗಮನಿಸಿರ್ಬೇಕು. ವೇದಿಕೆಯಿಂದ ಅವರು ಕುಳಿತಿದ್ರು ಬಹಳ ಹೊತ್ತು, ಇವೆಲ್ಲ ಕೆಳಗೆ ಎದ್ದೋದ್ರು. ಅವರು 5 ನಿಮಿಷ ನಿಂತಿದ್ರು ಕೆಳಗಡೆ. ಒಳಗಡೆ ಹೋದ್ರಲ್ಲಿ ಕೂತ್ಕೊಳ್ಳೋಕೆ ಜಾಗಿಲ್ಲ, ಒಳಗಡೆ ಬಿಡಲಿಲ್ಲ ಅವ್ರನ್ನ. ಅವ್ರ ರೂಮ್ ಒಳಗೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ ಅವ್ರಿಗೆ. ಅವ್ರು ಈಚೆ ನಿಂತ್ಕೊಂಡೆ ಪಾಪ ಬಂದು ವಾಪಸ್ ನಿರಸಹಾಯಕರಾಗಿ ಅವರು ಬಂದರು ಕೂಡ ಅಂಥದ್ದು. ಅವ್ರಿಗೂ ತುಂಬ ಬೇಸರ ಇತ್ತು ಆ ವಿಚಾರದಲ್ಲಿ. ಅವ್ರು ವ್ಯಕ್ತ ಮಾಡಿದ ಮಾತನ್ನು. ಸ್ವಲ್ಪ ಬೇಸರ ಆಗಿದೆ. ಬೇಸರ ಪಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಬಸವಣ್ಣವ್ರ ತತ್ವ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ. ಅಂದರೆ ಆಮೇಲೆ ಜೊತೆಗೆ ದೇಶದ ಗಣ್ಯ ವ್ಯಕ್ತಿಗಳು ಏನೇ ಆಗಲಿ, ರಾಷ್ಟ್ರಪತಿಗಳು ಅಂದರೆ ಏನು ನಾವೆಲ್ಲ ಇಡೀ ದೇಶವೇ ಗಮನಿಸಬೇಕು. ಸೆಕ್ಯೂರಿಟಿ ಪರ್ಪಸ್ ಅವ್ರು ಏನು ಮಾಡಬೇಕು ಅದರಂತೆ ನಾವು ನಡ್ಕೊಳ್ಬೇಕು. ಅದು ನಡೆದಿದೆ ಬಿಟ್ಟರೆ ಬೇರೆ ಏನಿಲ್ಲ. ಈವನ್ ರಾಷ್ಟ್ರಪತಿಗಳಾಗಲಿ ಪ್ರಧಾನಮಂತ್ರಿಗಳು SPG ಹೇಳಿದಾಗ ಕೇಳಬೇಕು. ಆ ಟೈಮಲ್ಲಿ ಸೆಕ್ಯೂರಿಟಿ ಪರ್ಪಸ್ ಬಂದಾಗ ಸೆಕ್ಯೂರಿಟಿ ಪರ್ಪಸ್ ಇರಬೇಕು ಅಂತಂದರೆ ಅಲ್ಲೇ ನಮ್ಮಲ್ಲೇ ಅಂತ ಸೆಕ್ಯೂರಿಟಿ ತೊಂದರೆ ಇಲ್ಲ, ನಿಮಗೆ ಗೊತ್ತಿದೆ. ಅದೇನಂತ ಅಂಥ ದೊಡ್ಡ ವಿಚಾರ ಅಲ್ಲ. ನನಗೇನು ಇಲ್ಲೇನು ಸೆಕ್ಯೂರಿಟಿ ಅಂತ ಥ್ರೆಟ್ ಏನಿಲ್ಲ. ಆದರೂ ಅವ್ರು ಯಾಕೆ ಅದು ಒಪ್ಪಿಲ್ಲ ಅಷ್ಟೇ ಅನ್ನೋದು ಹೇಳ್ಬೋದು ಅಷ್ಟೇ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ತಪ್ಪು ಭಾವನೆ, ಅವೆಲ್ಲ ಬರಬಾರ್ದು. ಅವೆಲ್ಲ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ, ರಾಷ್ಟ್ರಪತಿಗಳು ಬಂದಿದೆ ಅನ್ನೋದೇ ನಮಗೆ ಮುಖ್ಯ. ಯಾಕೆ ಗೊಂದಲ ಮಾಡ್ತೀವಿ ಅವೆಲ್ಲ? ಈ ವಿಚಾರ ಕಾರ್ಯಕ್ರಮ ಆಗಿರೋದು ಸಂತೋಷ ನೋಡಿ, ಅದನ್ನು ಬೇರೆ ವಿಚಾರ ಯಾಕೆ ನೋಡೋಕೆ ಹೋಗ್ಬೇಕು ನಾವು? ಯಾವುದು ಭಕ್ತರು ನಮ್ಮಂಗೆ ನಡ್ಕೋಬೇಕು ಎಲ್ಲರೂ ಕೂಡ.